ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ JP ಪಾಟೀಲ್ ಮತ್ತು ಬೃಂದ ಇಬ್ಬರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಗ್ರಹಚಾರ ಕೆಟ್ಟಿದೆ. ಶನಿ ಕಾಟ ವಕ್ರದಿಸೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಯಿತು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಭಾರ್ಗವಿಗೆ JP ಪಾಟೀಲ್ ಅಮ್ಮ ಕಾಲ್ ಮಾಡ್ತಾರೆ. JP ಪಾಟೀಲ್ ಬಂದಿದ್ನ ದುಡ್ಡು ಕೊಟ್ಟನ ಅಂತ. ಹೌದು, ಅವರು ಬಂದಿದ್ರು, ದುಡ್ಡು ಕೊಡೋಕೆ ನೋಡಿದ್ರಂತೆ, ಆದರೆ ಮನೇಲಿ ಇಸ್ಕೊಳ್ಳಿಲ್ಲ. ನಾನು ಮೊದಲೇ ಹೇಳಿದ್ದೆ ಬೇಡ ಯಾರು ನಾನು ಅಂತ ಅಂದಾಗ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅವನ ಹತ್ರ ಸಹಾಯ ತಗೋಬೇಡಿ ಅಂತಾರೆ. ಜೊತೆಗೆ ಇದೇ ಕಾರಣಕ್ಕೆ ಅನ್ಸುತ್ತೆ JP ಪಾಟೀಲ್ ಅವರಮ್ಮನ ಮನೆಗೆ ಕೆಲಸಕ್ಕೆ ಕರೆದಿರೋದು ಅಂತ ಹೇಳಿ ಶಕುಂತಲಾ ದೇವಿ ಅನ್ಕೋತಾರೆ. ನಂತರ ಭಾರ್ಗವಿ ಹೋಗಿದ್ದೆ, ಅತ್ತೆಯನ್ನ ಕೇಳ್ತಾಳೆ ಯಾಕೆ ಬಂದಿದ್ರು ಅಂತ. ಅವರು ದುಡ್ಡು ಕೊಟ್ಟರು, ನಾವು ಇಸ್ಕೊಳ್ಳಿಲ್ಲ, ರವೀಂದ್ರ ಭಟ್ಕಳ ಅವ್ರ ಮಗಳು ನೀನು ಅಂತ ಗೊತ್ತಾಯ್ತು, ಅವ್ರಿಗೆ ಶಾಕ್ ಆಯಿತು ಅಂತ ಕೂಡ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಗಂಜಿ ಕುಡಿದ್ರು ಪರವಾಗಿಲ್ಲ, ಬೇಡ ಅವ್ರ ಸಹಾಯ ಅಂತ ಭಾರ್ಗವಿ ಹೇಳ್ತಾಳೆ. ಆದರೆ ಅಮ್ಮ JP ಪಾಟೀಲ್ ಮನೆಗೆ ಹೋಗಬೇಕು, ನನ್ನ ಮಗಳಿಗೆ ಕಷ್ಟ ತಪ್ಪಬೇಕು, ನನ್ನ ಗಂಡನ ಹುಷಾರು ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅತ್ತ ಕಡೆ JP ಪಾಟೀಲ್ ಬೃಂದಾಗೆ ನಿಮ್ಮಮ್ಮ ಬರ್ತಾರಲ್ವಾ ಅಂದಾಗ ಖಂಡಿತ ಬರಲೇಬೇಕಲ್ವ, ದುಡ್ಡಿನ ಅವಶ್ಯಕತೆ ಇದೆ ಅವ್ರಿಗೆ ಅಂದಾಗ ಇಷ್ಟು ದಿನ ಇದು ನನಗೆ ಪರ್ಸ್ನಲ್ ಆಗಿರಲಿಲ್ಲ. ಆದರೆ ಅವಳು ಕೋರ್ಟಿಗೆ ಬಂದಾಗ ಕೇಸನ್ನು ಗೆಲ್ಲೇಬೇಕು ಅಂತ ಅಂದ್ಕೊಂಡೆ, ಹೊರಗಡೆ ಇದ್ದಾಗ ಅವಳನ್ನು ಸೋಲಿಸಬೇಕು ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಮನೆಗೆ ಹೋಗಿ ರವೀಂದ್ರ ಭಟ್ಕಳ ಮಗಳು ಅಂತ ಗೊತ್ತಾಯಿತು, ಖಂಡಿತವಾಗ್ಲೂ ಇದು ನನಗೆ ಡಬಲ್ ಪರ್ಸ್ನಲ್ ಆಗಿದೆ. ಜೊತೆಗೆ ರವೀಂದ್ರ ಭಟ್ಕಳನ್ನ ನಾನು ನಿಜವಾಗ್ಲೂ ಸ್ನೇಹಿತ ಅಂತ ಜೀವನ ತೆಗೆದೇ ಬಿಟ್ಟಿದೆ, ಅದೇ ತಪ್ಪಾಯಿತು. ಇವತ್ತು ಅವನು ನನ್ನ ವಿರುದ್ಧ ಮಗಳನ್ನು ಬೆಳೆಸಿ ನಿಂತಿದ್ದಾನೆ. ಖಂಡಿತವಾಗ್ಲೂ ಇಬ್ಬರು ಕೂಡ ಮನೆಯಿಂದ ಆಚೆ ಬರಬಾರ್ದು, ಗೋಡೆ ಒಳಗೆ ಕುತ್ಕೊಂಡು ಕಿರಿಚಬೇಕು, ಆ ರೀತಿ ಮಾಡ್ತೀನಿ ಅಂತ JP ಪಾಟೀಲ್ ಹೇಳ್ತಾರೆ. ತದನಂತರ ಇಲ್ಲಿ ಬೃಂದಾಗ ಏನು ಅನಿಸೋದಿಲ್ಲ, ಖಂಡಿತ ನನ್ನ ಮಾವನೇ ಗೆಲ್ತಾರೆ ಅಂತ ಹೇಳಿ ಹೇಳ್ತಿದ್ದಾಳೆ. ಅದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ಅತ್ತ ಕಡೆ ಅರ್ಜುನ್ ಭಾರ್ಗವಿ ಮನೆಗೆ ಹೋದರೆ ಈ ಕಡೆ ಭಾರ್ಗವಿ ಅಮ್ಮ JP ಪಾಟೀಲ್ ಮನೆಗೆ ಬಂದಿದ್ದಾರೆ. ಬೃಂದ ಅಂತೂ ನನಗೂ ಇವ್ರಿಗೂ ಸಂಬಂಧನೇ ಇಲ್ಲ, ನಾನೊಬ್ಳು ಅನಾಥೆ, ನನಗಿರೋದು ನೀವು ಮಾತ್ರ ಅಂತ ಅತ್ತೆ ಹತ್ರ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ಭಾರ್ಗವಿ ಅಮ್ಮಂಗೆ ಈ ರೀತಿ ಎಲ್ಲ ಲೇಟಾಗಿ ಬರಬಾರ್ದು, 15,000 ಸಂಬಳ ಕೊಡ್ತೀವಿ, ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾಳೆಯಿಂದ ಒಂದು ಕ್ಷಣ ಕೂಡ ಲೇಟ್ ಆಗಬಾರ್ದು ಅಂತ ಹೇಳ್ತಾರೆ. ಸಾಕ್ಷಿಯವರಂತೂ ಕೆಲಸ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನೋಡ್ಕೋತೀನಿ ಅಕ್ಕ ಅಂತ ಹೇಳ್ತಾರೆ. ಆ ಕಡೆ ಅರ್ಜುನ್ನ ಅವರ ತಂದೆಯ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಭಾರ್ಗವಿ ತಂದೆ. ಅದಕ್ಕೆ ಇಲ್ಲಿ ಭಾರ್ಗವಿ ನೀವು ಯಾಕೆ ಮಾಡಬೇಕು, ನಾನೇನೋ ಅವ್ರ ಮಗಳು, ಅವ್ರ ಸೇವೆ ಮಾಡಬೇಕು ಅಂದಾಗ ಯಾಕೆ ಅವ್ರು ನನಗೆ ಫ್ರೆಂಡ್ ಥರ, ಯಾಕೆ ಮಾಡಬಾರ್ದ, ಏನ್ರಿ ಇದು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರಲ್ಲ, ಕೆಟ್ಟ ಕೆಲಸ ಮಾಡಿದಾಗ ಕೇಳಬೇಕು, ಈ ರೀತಿ ಒಳ್ಳೆ ಕೆಲಸ ಮಾಡಿದಾಗಲ್ಲ. ನೋಡಿ ನಿಮ್ಮನ್ನು ಈ ರೀತಿ ನೋಡೋಕ್ಕಾಗೋದಿಲ್ಲ, ಯಾವಾಗಲೂ ಖುಷಿಯಿಂದ ನಗ್ನಗ್ತಾ ಇರಬೇಕು ಅಂತ ಹೇಳಿ ಅರ್ಜುನ್ ಭಾರ್ಗವಿನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಂತರ ಅರ್ಜುನ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಕಾಫಿ ಕುಡಿತಿದ್ದಾರೆ, ಸಕ್ಕತ್ತಾಗಿದೆ ಕಾಫಿ ಅಂತಾರೆ. ಅದರ ನಡುವೆ ಇಲ್ಲಿ ಯಾವುದೋ ಒಂದು ವಸ್ತುವನ್ನು ಭಾರ್ಗವಿ ಅಮ್ಮ ಕೆಳಗಡೆ ಬಿಸಾಡ್ಬಿಡ್ತಾರೆ, ಹೊಡೆದೋಗುತ್ತೆ. ಸಾಕ್ಷಿ ತರಾಟೆಗೆ ತಗೋತಾರೆ. ನಂತರ ಅದನ್ನ ಕ್ಲೀನ್ ಮಾಡಬೇಕಿದ್ರೆ ಅರ್ಜುನ ಅವರ ಅಮ್ಮನ್ನ ನೋಡೇ ಬಿಡ್ತಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಅಮ್ಮ ಕೆಲಸಕ್ಕೆ ಬಂದಿದ್ದಾರೆ, ಅಪ್ಪ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅನ್ನೋ ಸತ್ಯ ಗೊತ್ತಾದ್ರೆ ಅರ್ಜುನ್ ರೊಚ್ಚಿಗೆ ಹೇಳ್ತಾರೆ. ಇದರ ನಡುವೆ ಭಾರ್ಗವಿಗೆ ಸತ್ಯ ಗೊತ್ತಾದ್ರೆ ಖಂಡಿತ ಬೃಂದ JP ಪಾಟೀಲ್ ಗ್ರಹಚಾರ ಬಿಡಿಸೋಕೆ ಬರೋದಂತೂ ಶತಸಿದ್ಧ. ಹಾಗಿದ್ರೆ ಅವರಿಗೆ ಶನಿ ಕಾಟ ಶುರುವಾಗತ್ತೆ ಅಂತಾನೆ ಹೇಳ್ಬೋದು.